ಸಂಘ ಎರಡು ದಿವಸ ಮಾಡ್ಬೇಕ್ರಿ. ನೀವು ಕೇಳತ್ತೀರಿ, ಹೌದ್ರಿ ಸಂಘ ಮಾಡಿದ್ರೆ ದೊಡ್ಡವ್ರ ಆಕಾರ, ಸಂಘ ಮಾಡಿದ್ರೆ ಚಲೋ ಆಕೈತೆ ಅಂತೀರಿ, ಎಷ್ಟು ದಿವಸ ಸಂಘ ಮಾಡ್ಬೇಕಂತ ನೀವು ಕೇಳ್ತೀರಿ. ನಾನು ನಿಮ್ಮನ್ನು ಕೇಳ್ತೇನೆ, ಊಟ ಎಷ್ಟು ದಿವಸ ಮಾಡ್ಬೇಕ್ರಿ? ಊಟ ಎರಡು ದಿವಸ ಮಾಡ್ಬೇಕವ? ಆಯುಷ್ಯೆಲ್ಲ ಊಟ ಮಾಡಬೇಕ? ಬೇಡ ಹತ್ತು ಬಿಡ್ರಿ, ಆಯುಷ್ಯ ಮುಗಿತೈತಿ. ಮತ್ತೆ ಊಟ ಬಿಟ್ರಿ ಅಂದ್ರೆ ಹೋಗೇ ಬಿಡ್ತೀರಿ. ಹಂಗ ಸಂಘ ಎಲ್ಲಿ ತನಕ ಮಾಡಬೇಕು ಅಂದ್ರೆ ಸರ್ಪಭೂಷಣ ಶಿವಿಗಳು ಅಂತಾರ, ಅರಿತವರ ಸಂಘ ಎಲ್ಲಿವರೆಗೆ ಮಾಡಬೇಕಂದ್ರೆ ಶರೀರ ಇರೋ ತನಕ ಅರಿತವರ ಸಂಘ. ನಮ್ಮ ಶರೀರ ಇರೋ ತನಕ ಅರಿತವರ ಸಂಘ ಮಾಡಪ್ಪ, ದೊಡ್ಡವರ ಸಂಘ ಮಾಡು. ಅದಕ್ಕೆ ನೀನು ದೊಡ್ಡ ಮಕ್ಕಿ ಚಿಲ್ಲರ ಮಂದಿ ಸಂಘ ಮಾಡಿದಂದ್ರೆ ನೀ ಚಿಲ್ಲರ ಆಗ್ತಿಪ್ಪ. ಅದಕ್ಕಾಗಿ ಭಗವಂತ ನಮಗೆ ಮಾನವ ಜನ್ಮ ಕೊಟ್ಟಾಗ ನಮಗೆ ಶಾಂತಿ ಸಮಾಧಾನ, ಸಮಾಜದಲ್ಲಿ ಪರಿವರ್ತನೆ ಅಂದಾಗಿ ಒಳ್ಳೆಯವರಾಗಿ ನಾವು ಬದುಕಬೇಕಾಗಿತ್ತಂದ್ರೆ ಸಜ್ಜನ ಶರಣರಂದ್ರೆ ಯಾರ್ರೀ? ಕ್ಯಾವೆ ಹಾಕಿದವರು, ವಿಭೂತಿ ಹೆಚ್ಚಿದವರು ಶರಣರಂತ ಹಿಂಗೇನಲ್ಲ. ಯಾರಲ್ಲಿ ಒಳ್ಳೆಯ ಗುಣಗಳದಾವ, ಯಾರ ಅರಿವ ಹೇಳ್ಯಾರ ಒಂದು ಕಡೆ ಅವರು, ತುರುಬಾಗಲಿ ಬೋಳಾಗಲಿ ಅರಿವು ಆಚಾರ ಉಳ್ಳೋದೇ ಶರಣ.